ಈಗ ಜಗತ್ತಲ್ಲಿ ಎಲ್ಲರೂ ಕೂಡ ಬ್ಯೂಟಿ ಹಿಂದೆ ಬಿದ್ದಿದ್ದಾರೆ. ನೋಡೋದಕ್ಕೆ ಸಖತ್ತಾಗಿರಬೇಕು ಅಂತ ಹೇಳಿ 1,000ದಿಂದ 1,00,000 ತನಕ ಕೂಡ ಖರ್ಚು ಮಾಡ್ತಾರೆ. ಸೊ ನೋಡೋದಕ್ಕೆ ಎಷ್ಟೇ ಏಜ್ ಆದ್ರೂ ಸರಿ ಮುಖದಲ್ಲಿ ರಿಂಕಲ್ಸ್ ಕಾಣಬಾರ್ದು, ಪಿಂಪಲ್ಸ್ ಕಾಣಬಾರ್ದು ಅಂತ ಹೇಳಿ ಲೇಸರ್ ಟ್ರೀಟ್ಮೆಂಟ್ ಅನ್ನ ಮಾಡ್ಕೊಂಡವರಿದ್ದಾರೆ, ಅಥವಾ ಸರ್ಜರಿನ ಮಾಡ್ಕೊಂಡವರಿದ್ದಾರೆ, ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡವರಿದ್ದಾರೆ, ದಿನಪೂರ್ತಿ ಮೇಕಪ್ ಅನ್ನ ಹಾಕೊಳ್ಳೋರಿದ್ದಾರೆ. ಯಾಕಂತಂದ್ರೆ ನಾನ್ ಚೆನ್ನಾಗಿ ಕಾಣಬೇಕು, ನಾನ್ ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂತ ಹೇಳಿ. ಅದು ಹುಡುಗಿರಾದ್ರೂ ಸರಿ ಹುಡುಗರಾದ್ರೂ ಸರಿ ಬ್ಯೂಟಿ ಮೇಲೆ ಅಷ್ಟು ಕಾನ್ಶಿಯಸ್ ಇದೆ. ಸೊ ಇದೇ ಒಂದು ನಿಮ್ಮ ಬಿಸ್ನೆಸ್ಗೆ ಬಂಡವಾಳ ಆಗುತ್ತೆ. ಅಂದ್ರೆ ನಾನು ಯಾವ್ದ್ರ ಬಗ್ಗೆ ಮಾತನಾಡ್ತಿದ್ದೀನಿ ಅಂತಂದ್ರೆ ಬ್ಯೂಟಿ ಹಾಗೆ ವೆಲ್ನೆಸ್ ಬಿಸ್ನೆಸ್ ಸ್ನೇಹಿತರೆ, ಸಖತ್ ಟ್ರೆಂಡಿಂಗ್ ಅಲ್ಲಿರುವಂತಹ ಬಿಸ್ನೆಸ್. ಸೊ ನೀವು ಈ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ನಾನು ಹೇಳುವಂತ ಈ 10 ಮೇಜರ್ ಪಾಯಿಂಟ್ ಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಆಗ ಪಕ್ಕ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ಹಾಗಾದ್ರೆ ಆ 10 ಮೇಜರ್ ಪಾಯಿಂಟ್ ಗಳೇನು ಅದೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸೊ ಮೊದಲನೇದಾಗಿ ಸ್ನೇಹಿತರೆ, ಪರ್ಫೆಕ್ಟ್ ಬಿಸ್ನೆಸ್ ಪ್ಲಾನ್ ಇರಬೇಕು. ಅಂದ್ರೆ ನೀವು ಯಾವುದೇ ಬಿಸ್ನೆಸ್ ಅನ್ನ ಶುರು ಮಾಡಿ, ಬ್ಯೂಟಿ ಅಂತಲ್ಲ, ಯಾವುದೇ ಬಿಸ್ನೆಸ್ ಶುರು ಮಾಡಿದ್ರು ಕೂಡ ಮೊದಲನೇದಾಗಿ ನೀವು ರಿಸರ್ಚ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ, ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಕೇವಲ ಬಿಸ್ನೆಸ್ ಅನ್ನ ನಾನು ಹೇಗೆ ಶುರು ಮಾಡಬೇಕು ಅನ್ನುವಂಥದ್ದು ಮಾತ್ರ ಪ್ಲಾನಿಂಗ್ ಅಲ್ಲ, ಇಲ್ಲಿ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಇಂದ ಹಿಡಿದು ಪ್ರಾಫಿಟ್ ತನಕ, ಜೊತೆಗೆ ಲೊಕೇಶನ್ ಆಗಿರ್ಬೋದು, ಅಥವಾ ನಿಮ್ಮ ಪ್ರಾಡಕ್ಟ್ಸ್ ಆಗಿರ್ಬೋದು, ನಿಮ್ಮ ಒಂದು ಶಾಪ್ ಯಾವ ರೀತಿ ಆಗಿರಬೇಕು ಅದ್ರ ಬಗ್ಗೆ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಪರ್ಫೆಕ್ಟ್ ಆಗಿ ನೀವು ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೀವು ಏನ್ ಮಾಡಬೇಕು ಅಂತಂದ್ರೆ, ಈಗ ಬ್ಯೂಟಿ ಅಂಡ್ ವೆಲ್ನೆಸ್ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಫಸ್ಟ್ ನೀವು ಲೊಕೇಶನ್ ಅನ್ನ ಫೈನಲ್ ಮಾಡ್ಕೊಳ್ಬೇಕಾಗತ್ತೆ. ಆಗ ನೀವು ಇಲ್ಲಿ ಮೇಜರ್ ಆಗಿ ನೀವು ಗಮನಿಸಬೇಕಾಗಿದ್ದು ಸುತ್ತಮುತ್ತಲು ಯಾವ ರೀತಿಯಾಗಿ ಡಿಮಾಂಡ್ ಇದೆ. ಸೊ ಬ್ಯೂಟಿ ಹಾಗೆ ವೆಲ್ನೆಸ್ಗೆ ಡಿಮಾಂಡ್ ಇದೆಯಾ, ಜೊತೆಗೆ ಎಷ್ಟು ಶಾಪ್ಗಳಿದೆ, ಬೇರೆ ಯಾರು ಯಾವ ರೀತಿಯಾಗಿ ರನ್ ಮಾಡ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ರಿಸರ್ಚ್ ಮಾಡಿಕೊಂಡು ಪ್ಲಾನಿಂಗ್ ಮಾಡಿ ನೀವು ಶುರು ಮಾಡಿದೆ ಅಂದ್ರೆ ಮೊದಲನೇದಾಗಿ ಸಕ್ಸಸ್ ಆಗುತ್ತೆ. ಇನ್ನು ಎರಡನೇದಾಗಿ ಪ್ಲೇ ಮಲ್ಟಿಪಲ್ ರೋಲ್ಸ್. ಅಂದ್ರೆ ನೀವಿಲ್ಲಿ ಬಾಸ್ ಕೂಡ ಆಗಿರ್ತೀರಾ, ಲೇಬರ್ ಕೂಡ ಆಗಿರ್ತೀರಾ, ಎಂಪ್ಲಾಯ್ ಕೂಡ ಆಗಿರ್ತೀರಾ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಯೋಗ ಕ್ಲಾಸ್ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ನೀವೇ ಇನ್ಸ್ಟ್ರಕ್ಟರ್ ಆಗಿರ್ತೀರಾ, ಜೊತೆಗೆ ಕಂಪ್ಲೀಟ್ ಆಫೀಸ್ ಏನಿದೆ ಅದನ್ನ ನೀವು ನೋಡ್ಕೊಳ್ಬೇಕಾದಂತಹ ಟೈಮ್ ಬರುತ್ತೆ, ನೀವೇ ಇನ್ವೆಸ್ಟರ್ ಆಗಿರ್ತೀರಾ. ಸೊ ಪ್ರತಿದಿನದ ಕೆಲಸ ಕೂಡ ನೀವೇ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದರಿಂದ ನೀವು ಏನಪ್ಪಾ ಅಂತಂದ್ರೆ ಕಲಿತಾ ಹೋಗ್ತೀರಾ ಸ್ನೇಹಿತರೆ. ಅಂದ್ರೆ ಒಂದು ಕಾಸ್ಟ್ ಕಟ್ಟಿಂಗ್ ಕೂಡ ಮಾಡಬಹುದು, ಜೊತೆಗೆ ಆ ಒಂದು ಕಂಪನಿ ಯಾವ ರೀತಿಯಾಗಿ ರನ್ ಆಗುತ್ತೆ, ಇದಕ್ಕೆ ಎಷ್ಟು ಜನರ ಅವಶ್ಯಕತೆ ಇರುತ್ತೆ, ಯಾರೆಲ್ಲ ಏನ್ ಕೆಲಸ ಮಾಡಬೇಕು, ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಒಂದೇ ರೋಲ್ ಅನ್ನ ಪ್ಲೇ ಮಾಡಬೇಡಿ, ಬೇರೆ ಬೇರೆ ಕೆಲಸವನ್ನ ಮಾಡೋದಕ್ಕೆ ಟ್ರೈ ಮಾಡಿ. ಮಾರ್ಕೆಟಿಂಗ್ ಕೂಡ ಮಾಡೋದಾಗಿರ್ಬೋದು, ಪ್ರಮೋಷನ್ ಮಾಡೋದಾಗಿರ್ಬೋದು, ಅಥವಾ ನೀವೇ ಯೋಗ ಹೇಳ್ಕೊಡೋದಾಗಿರ್ಬೋದು, ಇವೆಲ್ಲವನ್ನ ಮಾಡ್ತಾ ಹೋದಾಗ ಒಂದು ಕಂಪನಿ ಸಕ್ಸಸ್ಫುಲ್ ಆಗಿ ಹೇಗೆ ರನ್ ಆಗುತ್ತೆ ಅನ್ನೋದು ನಿಮಗ್ ನೀವೇ ತಿಳ್ಕೊಳ್ತಾ ಬರ್ತೀರಾ. ಇನ್ನು ಮೂರನೇದಾಗಿ ಡಿಜಿಟಲ್ ಮಾರ್ಕೆಟಿಂಗ್. ಈಗ ನೀವು ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಜನರಿಗೆ ಅದು ರೀಚ್ ಆಗ್ಬೇಕಲ್ವಾ. ಸೊ ಜನರಿಗೆ ರೀಚ್ ಆಗ್ಬೇಕು ಅಂತಂದ್ರೆ ನೀವು ಏನ್ ಮಾಡ್ಬೇಕು ಹೇಳಿ, ಪ್ರಮೋಟ್ ಮಾಡ್ಬೇಕಾಗತ್ತೆ. ಈಗ ಸೋಷಿಯಲ್ ಮೀಡಿಯಾ ಜಮಾನ. ಸೊ ನಾವು ಮನೆಗೆ ಹೋಗಿ ಪ್ಯಾಂಪ್ಲೆಟ್ ಕೊಡೋದಾಗಿರ್ಬೋದು, ಅಥವಾ ಮೈಕಲ್ ಹೇಳೋದಾಗಿರ್ಬೋದು, ಇವೆಲ್ಲ ಕೂಡ ಏನು ಬೇಕಾಗಿಲ್ಲ. ನಿಮ್ಮ ಒಂದು ಕೇವಲ ಫೋನ್ ಥ್ರೂನೇ ನೀವು ಕಂಪ್ಲೀಟ್ ಆಗಿ ಪ್ರಮೋಷನ್ ಅನ್ನ ಮಾಡ್ಕೊಳ್ಬಹುದು. ಅಂದ್ರೆ ಈಗ ಇನ್ಸ್ಟಾಗ್ರಾಮ್ ಅಂತಂದ್ರೆ ಈಗ ನೀವು ಮೇಕಪ್ ಅನ್ನ ಮಾಡಿರ್ತೀರಾ, ಸೊ ಅದನ್ನ ಒಂದಷ್ಟು ವಿಡಿಯೋಸ್ ಮಾಡೋ ಮುಖಾಂತರ ವೈರಲ್ ಮಾಡೋದಾಗಿರ್ಬೋದು, ಇನ್ಸ್ಟಾ ರೀಲ್ಸ್ ಹಾಕೊಳ್ಳೋದಾಗಿರ್ಬೋದು, ಯೂಟ್ಯೂಬ್ ಅಲ್ಲಿ ನಿಮ್ಮ ಒಂದು ವಿಡಿಯೋಸ್ನ ಪ್ರಮೋಟ್ ಮಾಡ್ಕೊಳ್ಳೋದಾಗಿರ್ಬೋದು, ವಾಟ್ಸಪ್ ಅಲ್ಲಿ ಶೇರ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಮಾಡೋದ್ರಿಂದ, ಅಥವಾ ಈಗ ನಿಮ್ಮ ಜಿಮ್ ಇದೆ ಅಂತಂದ್ರೆ ಸೊ ಕಂಪ್ಲೀಟ್ ಆ ಜಿಮ್ ಹೇಗಿದೆ ಅನ್ನೋದನ್ನ ತೋರಿಸೋದು, ಯೋಗ ಕ್ಲಾಸ್ ಹೇಗೆ ನಡೆಯುತ್ತೆ ಅನ್ನೋದು ತೋರಿಸೋದು, ಇವೆಲ್ಲ ಮಾಡೋದ್ರಿಂದ ಒಂದು ಪ್ರಮೋಷನ್ ಆಗ್ತಾ ಹೋಗುತ್ತೆ. ಇನ್ನೊಂದಷ್ಟು ಜನರಿಗೆ ಓಕೆ ಇವ್ರು ಚೆನ್ನಾಗಿ ಮಾಡ್ತಾರೆ, ಈಗ ಪಾರ್ಲರ್ ಅಂತ ಬಂದ್ರೆ ಅಥವಾ ಮೇಕಪ್ ಮಾಡ್ತೀರಾ ಅಂತಂದ್ರೆ ಇವ್ರು ಚೆನ್ನಾಗಿ ಮಾಡ್ತಾರೆ, ಇವ್ರನ್ನ ನಂಬಿ ಹೋಗಬಹುದು ಅಂತ ಹೇಳಿ ಜನ ನೋಡಿ ಬರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾಲ್ಕನೇದಾಗಿ ಸ್ನೇಹಿತರೆ, ಯುನೀಕ್ ಸರ್ವಿಸ್. ಅಂದ್ರೆ ಈಗ ಎಲ್ಲರೂ ಕೂಡ ಒಂದ್ ರೀತಿಯಾದಂತಹ ಬಿಸ್ನೆಸ್ ಮಾಡ್ತೀನಿ, ನಾನು ಕೂಡ ಡಿಟ್ಟೋ ಸೇಮ್ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಅವ್ರಿಗಿಂತ ನೀವು ಎಕ್ಸ್ಟ್ರಾ ಏನ್ ಕೊಡ್ತೀರಾ, ಅದು 1% ಆಗಿರ್ಲಿ 100% ಆಗಿರ್ಲಿ, ಅಲ್ಲಿ ಸ್ಪೆಷಾಲಿಟಿ ಅನ್ನುವಂಥದ್ದು ಇರಬೇಕು. ಈಗ ಬ್ಯೂಟಿ ಆಗಿರ್ಬೋದು, ವೆಲ್ನೆಸ್ ಬಿಸ್ನೆಸ್ ಅಂತ ಬಂದಾಗ ನೀವು ಆಫರ್ ಅನ್ನ ಕೊಡ್ಬೋದು. ಅಂದ್ರೆ ಇಷ್ಟು ಪರ್ಸೆಂಟೇಜ್ ಆಫರ್ ಅಂತ ಹೇಳೋದು, ಅಥವಾ ಈ ಒಂದು ಸೀಸನ್ ಅಲ್ಲಿ ಬಂದ್ರೆ, ಈ ದಿನದಲ್ಲಿ ಬಂದ್ರೆ ಈ ರೀತಿಯಾದಂತ ಒಂದು ಆಫರ್ ಇರುತ್ತೆ ಅನ್ನುವಂಥದ್ದು ಹೇಳೋದಾಗಿರ್ಬೋದು. ಅಥವಾ ಈಗ ನೀವು ವೆಸ್ಟರ್ನ್ ಡಿಸೈನ್ ಮಾಡ್ತಾ ಇರ್ತೀರಾ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಈಗ ನೇಲ್ ಆರ್ಟ್ ಮಾಡ್ತಾ ಇರ್ತೀರಾ. ಸೊ ನಿಮ್ಮ ಒಂದು ಯುನೀಕ್ನೆಸ್ ಏನಿರುತ್ತೋ ಅವಾಗ ಮಾತ್ರ ಜನ ನಿಮ್ಮ ಹತ್ರ ಬರ್ತಾರೆ. ಇಲ್ಲ ಅಂತಂದ್ರೆ ಸೇಮ್ ಬೇರೆ ನೀವು ಒಂದೇ ರೀತಿಯಾಗಿ ಮಾಡ್ತೀರಿ ಅಂತಂದ್ರೆ ಅವ್ರ ಹತ್ರನೇ ಹೋಗ್ತಾರೆ. ಯಾವತ್ತಿಗೂ ಕೂಡ ಯುನೀಕ್ ಸರ್ವಿಸ್ ಯಾವ ರೀತಿಯಾಗಿ ಕೊಡಬಹುದು ಅನ್ನೋದನ್ನ ನೀವಿಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಐದನೇದಾಗಿ ರೆಫರಲ್ ಪ್ರೋಗ್ರಾಮ್ಸ್. ಅಂದ್ರೆ ಈಗ ನಿಮ್ಮ ಹತ್ರ ಒಬ್ರು ಕ್ಲೈಂಟ್ ಬಂದಿರ್ತಾರೆ, ಸೊ ಅವರು ಇನ್ನೊಂದಷ್ಟು ಜನರಿಗೆ ನಿಮ್ಮ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ, ನಿಮ್ಮ ಶಾಪ್ ಬಗ್ಗೆ ಹೇಳಬೇಕು ಅಂತಂದ್ರೆ ಮೊದಲನೇದಾಗಿ ಆತನಿಗೆ ಇಷ್ಟ ಆಗಿರಬೇಕು, ಜೊತೆಗೆ ಒಂದಷ್ಟು ಜನರಿಗೆ ರೆಫರಲ್ ಮಾಡಬೇಕು ಅಂತಂದ್ರೆ ನೀವು ನೆಟ್ ಕೆಲಸ ಮಾಡಿರ್ಬೇಕಾಗುತ್ತೆ. ಆಗ ಅವ್ರು ಒಂದೊಂದಷ್ಟು ಜನರಿಗೆ ಹೇಳ್ತಾ ಹೋಗ್ತಾರೆ, ಆಗ ಒಂದಷ್ಟು ಕ್ಲೈಂಟ್
ಕ್ಲೈಂಟ್ಸ್ಗಳು ನಿಮಗೆ ಬರ್ತಾರೆ. ಸೊ ರೆಫರಲ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿ, ಚೆನ್ನಾಗಿ ಕೆಲಸ ಮಾಡಬೇಕು, ಕ್ವಾಲಿಟಿ ಕೆಲಸವನ್ನ ಕೊಡಬೇಕಾಗತ್ತೆ. ಆಗ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ, ಒಂದಷ್ಟು ಜನರಿಗೆ ಅವ್ರು ಹೇಳ್ತಾರೆ, ಆಗ ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಇನ್ನು 6ನೇದಾಗಿ ಟಾರ್ಗೆಟ್ ಡೈವರ್ಸ್ ಕ್ಲೈಂಟ್. ಅಂದ್ರೆ ಈಗ ನೀವು ಯೋಗ ಕ್ಲಾಸ್ ಅನ್ನ ಇಟ್ಕೊಂಡಿರ್ತೀರಾ, ನೀವು ಯೋಗ ಇನ್ಸ್ಟ್ರಕ್ಟರ್ ಆಗಿರ್ತೀರಾ, ಅದೇ ನೀವು ಅದ್ರ ಜೊತೆಗೆ ಜುಂಬಾ ಕ್ಲಾಸ್ ಆಗಿರ್ಬೋದು ಅಥವಾ ಮಕ್ಕಳಿಗೆ ಏನೋ ಒಂದು ಡಾನ್ಸ್ ಕ್ಲಾಸ್ ಅನ್ನ ಇಟ್ಕೊಳ್ಳೋದಾಗಿರ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಜನ ಕೂಡ ಬರ್ತಾ ಹೋಗ್ತಾರೆ, ಅವಾಗ ಆದಾಯ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಕೇವಲ ಒಂದಕ್ಕೆ ಸ್ಟಿಕ್ ಆನ್ ಆಗಬೇಡಿ. ಇನ್ ಕೇಸ್ ಈಗ ನೀವು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದೀರಾ ಅಂತಂದ್ರೆ, ಈಗ ಮಕ್ಕಳಿಗೊಂದು ಗ್ರೂಮಿಂಗ್ ಸೆಕ್ಷನ್ ಅನ್ನ ಇಟ್ಕೊಳ್ಳೋದು. ಆಗ ಮಕ್ಕಳು ಗ್ರೂಮಿಂಗಿಗೆ ಅಂತ ಕರ್ಕೊಂಡ್ ಬರ್ತಾರೆ, ಅವಾಗ ಪೇರೆಂಟ್ಸ್ ಸುಮ್ಮನೆ ಇರ್ತಾರೆ ಹೇಳಿ, ಅವರು ಐಬ್ರೋ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಹೇರ್ ಕಟ್ ಮಾಡ್ಕೊಳ್ಳೋದು, ಅದು ಇದು ಏನೋ ಒಂದು ಮಾಡ್ಕೊಳ್ತಾರೆ, ಅವಾಗ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ. ಸೊ ಈ ರೀತಿಯಾದಂತ ಒಂದು ಯೂನಿಕ್ ಐಡಿಯಾಸ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಹೆಚ್ಚಿನ ಇನ್ಕಮ್ ಅನ್ನ ನೀವು ಜನರೇಟ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಒಂದಕ್ಕೆ ನೀವು ಸ್ಟಿಕ್ ಆನ್ ಆಗಬೇಡಿ. ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಯಾವ್ದ್ರಿಂದ ಬರುತ್ತೆ ಅನ್ನೋದನ್ನ ಕೂಡ ನೀವು ಇಲ್ಲಿ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು 7ನೇದಾಗಿ ಬಿಲ್ಡ್ ಸ್ಟ್ರಾಂಗ್ ಕಮ್ಯುನಿಟಿ ಕನೆಕ್ಷನ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಬ್ಯೂಟಿ ಪ್ರಾಡಕ್ಟ್ಸ್ ಇದೆ ಅಂತ ಅನ್ಕೊಳ್ಳಿ, ಅದರ ಜೊತೆಗೆ ನೀವು ಒಂದಷ್ಟು ಬೇರೆ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅಥವಾ ಶಾಪ್ ಜೊತೆಗೆ ನೀವು ಟೈ ಅಪ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಅವರ ಜೊತೆ ಮಾತನಾಡೋದ್ರಿಂದ, ಒಳ್ಳೆ ಕಮ್ಯುನಿಕೇಶನ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದ್ರಿಂದ, ಸೊ ನಿಮ್ಮ ಒಂದು ಶಾಪಿಗೆ ಬಂದವರನ್ನ ನನ್ನ ಶಾಪಿಗೆ ಕಳಿಸ್ಕೊಡಿ ಅಥವಾ ನನ್ನ ಒಂದು ಶಾಪಿಗೆ ಯಾರು ಬರ್ತಾರೋ ಅವರಿಗೆ ನಿಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ರೆಕಮೆಂಡ್ ಮಾಡ್ತೀನಿ. ಆಗ ಇಬ್ರಿಗೂ ಕೂಡ ಕ್ಲೈಂಟ್ಸು ಬರ್ತಾರೆ, ಕಸ್ಟಮರ್ಸು ಬರ್ತಾರೆ, ಇಬ್ರಿಗೂ ಕೂಡ ಪ್ರಾಫಿಟ್ ಆಗುತ್ತೆ. ಸೊ ಈ ರೀತಿಯಾದಂತ ಒಂದು ಸ್ಟ್ರಾಂಗ್ ಕಮ್ಯುನಿಕೇಶನ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಒಂದು ಬಿಸ್ನೆಸ್ ಅನ್ನ ನೀವು ಎಕ್ಸ್ಪಾಂಡ್ ಮಾಡ್ತಾ ಬರ್ಬೋದು. ಇನ್ನು 8ನೇದಾಗಿ ಇನ್ವೆಸ್ಟ್ ಇನ್ ಸ್ಟಾಫ್ ಟ್ರೈನಿಂಗ್. ಸ್ನೇಹಿತರೆ, ಇದು ಕೂಡ ತುಂಬಾ ಮೇಜರ್. ನಿಮ್ಮ ಒಂದು ಬಿಸ್ನೆಸ್ ಸಕ್ಸಸ್ ಆಗಬೇಕು ಅಂತಂದ್ರೆ, ಈಗ ನಾನು ಬಿಸ್ನೆಸ್ ಅನ್ನ ಶುರು ಮಾಡ್ತೀನಿ, ಬಂಡವಾಳ ಹಾಕ್ತೀನಿ ಅಥವಾ ಲಕ್ಸುರಿ ಐಟಮ್ ನ ಪರ್ಚೇಸ್ ಮಾಡ್ತೀನಿ, ಒಳ್ಳೊಳ್ಳೆ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತೀನಿ, ಇಂಟೀರಿಯರ್ ಚೆನ್ನಾಗಿ ಡಿಸೈನ್ ಮಾಡ್ತೀನಿ ಅಂತಂದ್ರೂ ಕೂಡ ನಿಮ್ಮ ಒಂದು ಸ್ಟಾಫ್ ಯಾವ ರೀತಿಯಾಗಿ ವರ್ಕ್ ಮಾಡ್ತಾರೆ ಅನ್ನೋದು ಕೂಡ ಮೇಜರ್ ಪ್ಲಸ್ ಪಾಯಿಂಟ್ ಆಗುತ್ತೆ. ಈಗ ಸ್ಟಾಫ್ಗೆ ಕೆಲಸ ಮಾಡೋದಕ್ಕೆ ಬರಲ್ಲ ಅಥವಾ ಬಂದಂತ ಕ್ಲೈಂಟ್ ಅನ್ನ ಯಾವ ರೀತಿಯಾಗಿ ಮಾತನಾಡಿಸ್ಬೇಕು, ಕಮ್ಯುನಿಕೇಶನ್ ಆಗಿರ್ಬೋದು, ಅವ್ರಿಗೆ ಹೇಗೆ ಸರ್ವಿಸ್ ಕೊಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಬಿಸ್ನೆಸ್ ಫೇಲ್ಯೂರ್ ಆಗುತ್ತೆ. ಸೊ ಹಾಗಾಗಿ ಪ್ರತಿ ಒಂದು ವಾರಕ್ಕೂ ತಿಂಗಳಿಗೋ ನಿಮ್ಮ ಸ್ಟಾಫಿಗೆ ನೀವು ಟ್ರೈನಿಂಗ್ ಅನ್ನ ಕೊಡಬೇಕಾಗತ್ತೆ. ಕೆಲಸ ಯಾವ ರೀತಿಯಾಗಿ ಮಾಡಬೇಕು, ಕ್ಲೈಂಟ್ಸ್ ಜೊತೆ ಹೇಗೆ ಮಾತಾಡಬೇಕು, ಈ ರೀತಿಯಾಗಿ ನಿಮ್ಮ ಒಂದು ಟೈಮ್ ಅನ್ನ ನೀವು ಸ್ಟಾಫಿಗೆ ಟ್ರೈನಿಂಗ್ ಕೊಡುವಲ್ಲಿ ಕೂಡ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇನ್ನು 9ನೇದಾಗಿ ಸ್ನೇಹಿತರೆ, ಯುಟಿಲೈಸ್ ಆನ್ ಆನ್ಲೈನ್ ಬುಕ್ಕಿಂಗ್ ಸಿಸ್ಟಮ್. ಈಗಂತೂ ನಾವು ಏನೇ ಒಂದು ಕೆಲಸ ಮಾಡ್ತೀವಿ ಅಂತಂದ್ರೂ ಕೂಡ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಏನಾದರೂ ಸಾಧ್ಯ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಅದೇ ರೀತಿ ಈಗ ಬ್ಯೂಟಿ ಆಗಿರ್ಬೋದು, ವೆಲ್ನೆಸ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಯಾವುದೇ ಇರಲಿ, ಸೊ ಆನ್ಲೈನ್ ಎಲ್ಲರೂ ಕೂಡ ಚೆಕ್ ಮಾಡ್ತಾರೆ, ಇದು ಅವೈಲೇಬಲ್ ಇದೆಯಾ, ಈ ಒಂದು ಟೈಮಿಗೆ ನಾನು ಫಿಕ್ಸ್ ಮಾಡ್ಕೊಳ್ಳ, ಈ ಟೈಮಿಗೆ ಫ್ರೀ ಇದೆಯಾ ಅಂತ. ಸೊ ಹಾಗಾಗಿ ನೀವು ಈ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಆನ್ಲೈನ್ ಒಂದು ಬುಕ್ಕಿಂಗ್ ಸಿಸ್ಟಮ್ ಅನ್ನ ನೀವು ಓಪನ್ ಮಾಡಲೇಬೇಕು. ಸೊ ಓಪನ್ ಮಾಡಿಲ್ಲ ಅಂತಂದ್ರೆ ಇವತ್ತೇ ಸ್ಟಾರ್ಟ್ ಮಾಡಿ. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಇದು ಮೇಜರ್ ನಿಮ್ಮ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಬೇಕು ಅಂತಂದ್ರೆ, ಡೆವಲಪ್ ಅ ಸ್ಟ್ರಾಂಗ್ ಬ್ರ್ಯಾಂಡ್ ಐಡೆಂಟಿಟಿ. ಇಲ್ಲಿ ನಿಮಗೆ ನೀವು ಒಂದೊಳ್ಳೆ ನೇಮನ್ನು ಕೊಟ್ಟಿಲ್ಲ ಅಂತಂದರೆ ಆ ಬಿಸ್ನೆಸ್ ಸಕ್ಸಸ್ ಆಗಲ್ಲ. ಒಳ್ಳೆ ಲೋಗೋ ಕೊಟ್ಟಿಲ್ಲ ಅಂತಂದರೆ ಅಥವಾ ನಿಮ್ಮ ಒಂದು ಯುನೀಕ್ ಸೆಲೂನ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಪಾರ್ಲರ್ ಆಗಿರ್ಬೋದು, ಅದು ಯಾವ ರೀತಿಯಾಗಿ ಲುಕ್ ಇದೆ ಅದ್ರ ಮೇಲೆ ಕೂಡ ಫೇಮಸ್ ಆಗ್ತಾ ಹೋಗುತ್ತೆ. ಸೊ ನೀವು ಕೊಡುವಂಥ ಸರ್ವಿಸ್ ಆಗಿರ್ಬೋದು ಅಥವಾ ಕಸ್ಟಮರ್ಸ್ ಜೊತೆ ನೀವು ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ, ಇದೆಲ್ಲವೂ ಕೂಡ ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಈಗ ನಮಗೆ ಯಾವತ್ತಿಗೂ ಕೂಡ ಒಂದು ಬ್ಯೂಟಿ ಅನ್ನುವಂಥದ್ದು ಬಂದಾಗ ನಾಯ್ಕಾ ಆಗಿರ್ಬೋದು, ನ್ಯಾಚುರಲ್ಸ್ ಆಗಿರ್ಬೋದು, ಲ್ಯಾಕ್ಮಿ ಆಗಿರ್ಬೋದು, ಈ ರೀತಿಯಾದಂಥ ಹೆಸರು ತಟ್ಟಂತ ಯಾಕೆ ನೆನಪಿಗೆ ಬರುತ್ತೆ ಹೇಳಿ? ಅದು ಬ್ರ್ಯಾಂಡ್. ಸೊ ಅಷ್ಟು ಒಳ್ಳೆ ಒಂದು ಸರ್ವಿಸ್ ಅನ್ನ ಕೊಡುತ್ತೆ, ಜನ ಅದನ್ನ ನಂಬಿ ಅದ್ರ ಮೇಲೆ ಹೋಗ್ತಾರೆ, ಸೊ ಅದನ್ನ ಒಂದು ಸರ್ವಿಸ್ ಆಗಿ ಪಡ್ಕೊಳ್ತಾರೆ. ಸೊ ಹಾಗಾಗಿ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಈ 10 ಮೇಜರ್ ಪಾಯಿಂಟ್ಗಳನ್ನ ಗಮನದಲ್ಲಿಟ್ಕೊಳ್ಳಿ. ಈಗಲೇ ನಿಮ್ಮ ಬಿಸ್ನೆಸ್ ಅಲ್ಲಿ ಚೇಂಜಸ್ ಮಾಡಬೇಕಾ ಅಥವಾ ನಾನು ಈ ಪಾಯಿಂಟ್ ಅನ್ನ ಇನ್ನೂ ಶುರು ಮಾಡಿಲ್ಲ, ಯೋಚನೆ ಮಾಡಿಲ್ಲ ಅಂತಂದ್ರೆ ಈಗಲೇ ಶುರು ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾಸ್ ಬಗ್ಗೆ ಮತ್ತೆ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಇನ್ ಕೇಸ್ ನಿಮಗೆ ಡಾನ್ಸ್ ಕ್ಲಾಸ್ ಅನ್ನ ಶುರು ಮಾಡಬೇಕು, ಯೋಗ ಕ್ಲಾಸ್ ಆಗಿರ್ಬೋದು, ಬ್ಯೂಟಿ ಸಲೂನ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈ ಪ್ರತಿಯೊಂದರ ಬಗ್ಗೆ ಕೂಡ ಬಾಸ್ವಾಲಾ ಆಪ್ ನಲ್ಲಿ ಕೋರ್ಸ್ ಇದೆ. ಸೊ ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಇನ್ ಕೇಸ್ ಏನೇ ಡೌಟ್ ಇದ್ರೂ ಕೂಡ ಎಕ್ಸ್ಪರ್ಟ್ ಕನೆಕ್ಟ್ ಮುಖಾಂತರ, ವಿಡಿಯೋ ಕಾಲ್ ಮಾಡೋ ಮುಖಾಂತರ ಕೂಡ ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ನೀವು ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು, ಗೈಡೆನ್ಸ್ ಅನ್ನ ಪಡ್ಕೊಳ್ಬಹುದು. ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ನಾನು ಹೋಗಿ ಬರ್ತೀನಿ. ಬಾಯ್ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.